ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜ್ಞಾನಾನಂದಮಯಂ ದೇವಂ ನಿರ್ಮಲಸ್ಫಟಿಕಾಕೃತಿಂ ಆಧಾರಾಂ ಸರ್ವವಿದ್ಯಾನಾಂ ಹಯಗ್ರೀವಂ ಉಪಾಸ್ಮಹೇ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ. ಹಾಗೆ ಮುಂದಿನ ಮಂಡೇ 25ನೇ ತಾರೀಕು ಇಂಗ್ಲಿಷಲ್ಲಿ ಕ್ಲಾಸಸ್ ಇದೆ. ಏಪ್ರಿಲ್ 22ನೇ ತಾರೀಕು ಕನ್ನಡದಲ್ಲಿ ಕ್ಲಾಸಸ್. ಕರೆಗಳು ತಗೊಂಡು ಹೋಗೋಣ. ನಮಸ್ಕಾರ, ಮಾತಾಡಿ. ಹಲೋ, ನಮಸ್ತೆ ಗುರುಜಿ. ಹೇಳಿ. ನಾನು ನನ್ನ ಮದುವೆ ಬಗ್ಗೆ ಕೇಳಬೇಕಾಗಿತ್ತು. ಹೇಳಿ. ಪ್ರಶ್ನೆಶಾಸ್ತ್ರಕ್ಕೆ ಹೋಗ್ತೀನಿ. ಹೇಳಿ. ನಂಬರ್ 9. ಮ್ಯಾರೇಜ್. ಇಲ್ಲಿ 7ನೇ ಮನೆ ಶನಿ ಕಾಂಬಿನೇಷನ್ ಬಂದಿದೆ. ಶನಿ ಕಾಂಬಿನೇಷನ್ ಅಲ್ಲಿ 12ನೇ ಮನೆ 11ನೇ ಮನೆ ಬಂದಿದೆ. ಮ್ಯಾರೇಜ್ ಅಲ್ಲಿ ನಿಮ್ಮ ಒಂದು ಜಾತಕದ ಒಂದು ವಿಚಾರದಲ್ಲಿ ಸ್ವಲ್ಪ ಸಪರೇಷನ್ ಕಾಂಬಿನೇಷನ್ ತೋರಿಸ್ತಾ ಇದೆ. ವಿವಾಹ ಆಗ್ತಕ್ಕಂಥದ್ದೆಲ್ಲ ತೋರಿಸ್ತಾ ಇದೆ. ಸಪರೇಷನ್ ಆಗಿರುತ್ತೆ, ಬಟ್ ಆದ್ರೆ ಡಿವೋರ್ಸ್ ಅನ್ನೋದು ಕಾಂಬಿನೇಷನ್ ಇರಲ್ಲ. ಸ್ವಲ್ಪ ದೀರ್ಘಕಾಲವಾಗಿರ್ತಕ್ಕಂಥ ಸಪರೇಷನ್. ಅರ್ಥ ಆಯ್ತಲ್ಲ? ಮುಂದಿನ ಕರೆಗೋಣ. ನಮಸ್ಕಾರ. ನಮಸ್ಕಾರ. ಹಲೋ ಗುರುಗಳೇ. ಹೇಳಿ. ನಾನು ಹುಟ್ಟಿದ್ದು 25/1994 ಜಾನ್ವರಿಲಿ. ಒಂದು ಕರೆಕ್ಟ್ ಆಗಿ ಹೇಳಮ್ಮ. ಡೇಟು, ಮಂತ್, ಇಯರ್ ನೀಟಾಗಿ ಹೇಳಿ. 25 ಜಾನ್ವರಿ 1994ನೇ ಇಸ್ವಿ. 25 ಜಾನ್ವರಿ 1994ನೇ ಇಸ್ವಿ. 94. ಹಾ. ಟೈಮ್ ಹೇಳಿ. 9:30 ಬೆಳಗ್ಗೆ ಹುಟ್ಟಿದ್ದು. ಗುಲ್ಬರ್ಗದಲ್ಲಿ ಹುಟ್ಟಿದ್ದು. ಇವಾಗ ನಾನು ಮದ್ವೆ ಯಾವಾಗ ಆಗತ್ತೆ ಮತ್ತು ಮದ್ವೆ ಜೀವನ ಹೇಗಿರತ್ತಂತ ಕೇಳಬೇಕಾಗಿತ್ತು. ಡಿಸ್ಪ್ಲೇ ಬರ್ತಾ ಇದೆಯಾ ನೋಡಿ. ಬರ್ತಾ ಇದೆನಾ? ಓಕೆ, ಡಿಸ್ಪ್ಲೇ ಬಂತು. ಸೊ ನಿಮ್ಮ ರಾಶಿ ಬಂದ್ಬಿಟ್ಟು ಮಿಥುನ ರಾಶಿ, ಆರ್ದ್ರ ನಕ್ಷತ್ರ. ಕರೆಕ್ಟಾ? ಗುರುದಶ ಮುಗಿದು ಈಗ ಶನಿ ದಶ ಬಂದಿದೆ. ಶನಿ ದಶ ಎಲ್ಲಾ ವಿಚಾರಗಳನ್ನು ಹೇಳುತ್ತೆ. ವೈವಾಹಿಕ ಜೀವನ ಉತ್ತಮವಾಗಿರುತ್ತೆ, ಏನು ಟೆನ್ಷನ್ ಏನಿಲ್ಲ. ಯಾಕಂದ್ರೆ 11ನೇ ಮನೆ ಬಂತು ಅಂತಂದ್ರೆ ಅದು ಫ್ರೆಂಡ್ಲಿ ಆಗಿರ್ತಾರೆ. ಆದ್ರೂ ಕೂಡ ಅವಾಗವಾಗ ಸ್ವಲ್ಪ ಸಣ್ಣ ಪುಟ್ಟ ಈ ಒಂದು ಪ್ರೀತಿ ವಿಚಾರದಲ್ಲಿ ಸ್ವಲ್ಪ ಡೌನ್ ಆಗುತ್ತೆ. ಬಟ್ ಇದು ಇಂಪಾರ್ಟೆಂಟ್ ಆಗುತ್ತೆ. ಇದು ಉತ್ತಮವಾಗಿದೆ. ಇದನ್ನ ನಾವು ಸೆಕೆಂಡರಿ ಲೆವೆಲ್ ಅಲ್ಲಿ ತಗೊಳ್ಬಹುದು. ಮೋಸ್ಟ್ 50%. ಎರಡೂ ಚೆನ್ನಾಗಿದ್ದಾಗ ಅತ್ಯುತ್ತಮವಾಗಿರುತ್ತೆ. ಸೊ ಒಂದು ಹವಳನ ಧರಿಸ್ಕೊಳ್ಳಿ, ಖಂಡಿತ ಒಳ್ಳೇದಾಗತ್ತೆ. ಹಾಗೆ ಈಗ ಶನಿ ದಶ ರಾಹು ಭುಕ್ತಿ ನಡೀತಾ ಇದೆ. ಶನಿ ದಶ ಶನಿ ಭುಕ್ತಿನೇ ನಡೀತಾ ಇದೆ. ರಾಹು ಆದ ನಂತರ ಗುರು ಕಾಂಬಿನೇಷನ್ ಬರ್ತಾನೆ. ಹಿರಿಯರಿಂದ ಸ್ವಲ್ಪ ನಿಮಗೆ ಆಗ್ತಕ್ಕಂಥದ್ದು ಇಲ್ಲಿಂದ 6 ತಿಂಗಳಿಂದ 1 ವರ್ಷದೊಳಗೆ ಕ್ಲಿಯರ್ ಆಗುತ್ತೆ. ಒಳ್ಳೇದಾಗ್ಲಿ. ನಮಸ್ಕಾರ ಸರ್. ನಮಸ್ಕಾರ ಗುರುಜಿ. ಹೇಳಿ. ನಾನು ಪ್ರಶಾಂತ್ ಅಂತ ಮೈಸೂರಿಂದ. ಹೇಳಿ. ಹಲೋ, ಮೈಸೂರಿಂದ ಪ್ರಶಾಂತ್ ಅಂತ. ನಾನು ನಮ್ಮ ತಂದೆಯವರದ್ದು ಒಂದು ಲ್ಯಾಂಡ್ ಇತ್ತು ಸರ್, ಒಂದು 10 ಎಕರೆ ಅಷ್ಟು ಹುಣಸೂರು ರೋಡ್ ಅಲ್ಲಿ. ಅದನ್ನ ನಾವು ಇನ್ನೊಬ್ಬರಿಗೆ ಮಾರಿದ್ವಿ, ಒಂದು ಪಾರ್ಟ್ನರ್ಶಿಪ್ ತರ. ಆಮೇಲೆ ನಾವು ಮತ್ತೆ ಅವರು 3 ಜನ ಪಾರ್ಟ್ನರ್ ಆಗಿದ್ವಿ. ಅದು ಏನಂದ್ರೆ ರೆಸಾರ್ಟ್ ಮಾಡ್ಬೇಕು ಅಂತ, ಮತ್ತೆ ವಿಲ್ಲಾಗಳು ಅಂತ. ಸರಿ, ಅದೇನಾಯ್ತು, 5 ವರ್ಷ ಆದ್ರೂ ಡೆವಲಪ್ ಮಾಡಕ್ಕೆ ಆಗ್ಲಿಲ್ಲ. ಅಂದ್ರೆ ಅವರು ಏನೋ ನಂದು ಲ್ಯಾಂಡ್ ಅಷ್ಟೇ, ನನ್ ದುಡ್ಡಿಲ್ಲ. ಬಟ್ ಅವರು ದುಡ್ಡಿನ ಪ್ರಾಬ್ಲಮ್ ಅಂತ ಅದು ಇದು ಹೇಳ್ಕೊಂಡು ಮುಂದೆ ಬಂದು ಈಗೇನೋ ಸೆಟಲ್ಮೆಂಟ್ ಆಗಿದೆ. ನಮ್ ಶೇರ್ ಕೊಟ್ಬಿಟ್ಟು ನಾನು ಆಚೆ ಬಂದ್ಬಿಡೋಣ ಅಂತಿದ್ದೀನಿ. ಯಾಕಂದ್ರೆ ನಾವು ಅಲ್ಲಿ ಓಡಾಡೋದು ಗಿರೋದು ನನಗೂ ಏಜ್ ಆಗಿದೆ. ಅದರಿಂದ ಅವರೇನೋ ಡಿಸೆಂಬರ್ ಜನವರಿ ಅಷ್ಟೊತ್ತಿಗೆ ರಿಜಿಸ್ಟರ್ ಮಾಡ್ಕೊಂಡು ನಾವು ನಿಮಗೆ ಮಾಡ್ಕೊಡ್ತೀವಿ, ದುಡ್ಡು ಕೊಡ್ತೀವಿ. ನೀವು ಬೇಕಾದ್ರೆ ಇದರಿಂದ ಡಿಸಾಲ್ವ್ ಆಗ್ಬೋದು, ಇಲ್ಲ ಅಂದ್ರೆ ಇರ್ತೀನಿ ಅಂದ್ರೆ ಪಾರ್ಟ್ನರ್ಶಿಪ್ ಕಂಟಿನ್ಯೂ ಮಾಡಿ ಅಂದ್ರು. ಅದಕ್ಕೆ ನಿಮ್ಮ ಪ್ರಶ್ನಾಶಾಸ್ತ್ರಕ್ಕೆ ಹೋಗಿ ಇದು ಯಾವಾಗ ಆಗುತ್ತೆ, ಕೆಲಸ ಮುಗೀತಾ ಅಂತ ಕೇಳ್ತಾ ಇದ್ದೀನಿ ಸರ್. 1 to 240 ನಂಬರ್ ಹೇಳಿ. 36 ಸರ್, 36. ಜಮೀನ್ ನಿಮ್ದು ಅಂತೀರಾ? ಪಾರ್ಟ್ನರ್ಶಿಪ್ ಆಚೆ ಬರ್ತೀನಿ ಅಂತೀರಾ? ಅಲ್ಲ, ಚಿತ್ರಾನ್ನ ಚೆನ್ನಾಗಿ ತಿಂದಿರಿ ನೀವು. ಪಕ್ಕಾ ಚಿತ್ರಾನ್ನ ತಿಂದಿದ್ದೀರಾ.
ಅಲ್ಲ, ಜಮೀನ್ ನಿಮ್ದು ಅಂತೀರಾ? ಹಾ. ಪಾರ್ಟ್ನರ್ಶಿಪ್ ಇಂದ ಆಚೆ ಬರ್ತೀನಿ ಅಂತಂದ್ರೆ ಜಮೀನ್ ನಿಮ್ಗೆ ಉಳ್ಕೊಳುತ್ತೆ ತಾನೆ? ಇಲ್ಲ ಜಮೀನು ಅವ್ರು ಪರ್ಚೇಸ್ ಮಾಡ್ಕೊಂಡ್ಬಿಡ್ತಾರೆ. ಹಂಗೇಳಿ ಕ್ಲೀನ್ ಆಗಿ. ಹ್ಮ್. ನಿಮ್ಗೆ ಎಷ್ಟು ವಯಸ್ಸಾಗಿದೆ ನಮ್ಗೆ ಗೊತ್ತಿಲ್ಲ. 64 ಸರ್. ಸರಿ, ಓಕೆ. ಕಷ್ಟ. ಇಲ್ಲಿ ಬಿಸ್ನೆಸ್ ನೋಡ್ತೀನಿ ಅಷ್ಟೇ. 7ನೇ ಮನೆ ಶುಕ್ರ, 4ನೇ ಮನೆ ಬುಧ, ಎರಡರಲ್ಲೂ ನೋಡ್ತೀನಿ. ಬುಧ ಮತ್ತೆ ಶುಕ್ರ ಎರಡನ್ನೂ ನಾವು ನೋಡ್ಕೊಂಡು ಹೋಗ್ಬೇಕೀಗ. ಬುಧ 11, 2, 5 ಬುಧ, ಶುಕ್ರ 11, 10 ಎರಡರಲ್ಲೂ ನಿಮ್ಗೆ ಪ್ರಾಫಿಟಬಲ್ ಬರುತ್ತೆ ಅಂತ ತೋರಿಸ್ತಾ ಇದೆ. ಬರುತ್ತೆ, ಎರಡರಲ್ಲೂ ಬರುತ್ತೆ. ಕಾಯ್ಬೇಕು. ಯಾಕೆ ಅಂತಂದ್ರೆ ಶನಿ ಇರ್ತಕ್ಕಂತ ಒಂದು ಕಾಂಬಿನೇಷನ್ ತಗೊಂಡಾಗ ರಾಹು ಇದ್ದಾಗ ಡಿಲೇ. ಬುಧನ ಕಾಂಬಿನೇಷನ್, ಬುಧನ ನಕ್ಷತ್ರದೊಳಗಡೆ ಬುಧ ಇದ್ದಾನೆ, ಸ್ವಲ್ಪ ಬೇಗ ಆಗುತ್ತೆ. ಮಾರ್ಬಿಟ್ಟು ಆಚೆ ಬಂದ್ರೆ ಬೇಗ ಆಗುತ್ತೆ. ಅಲ್ಲೇ ಇದು ನಾನು ದುಡ್ಡು ಮಾಡ್ತೀನಿ ಅಂದ್ರೆ ಬಹಳಷ್ಟು ಇನ್ನೂ ಒಂದು 5-6 ವರ್ಷ ಹೋಗುತ್ತೆ. ಮಾರ್ಬಿಟ್ಟು ಕೈ ತೊಳ್ಕೊಳ್ಳೋದು ಒಳ್ಳೆಯದು. ಮುಂದಿನ ಕರೆಗೋಣ. ನಮಸ್ಕಾರ. ಮಾತಾಡಿ. ಹಲೋ ನಮಸ್ಕಾರ. ನನ್ನ ಮಗನ ಬಗ್ಗೆ ಕೇಳ್ಬೇಕಿತ್ತು ಕೆಲ್ಸದ್ದು. ಏನ್ ಕೆಲಸ ಮಾಡ್ತಾ ಇದಾರೆ? ಅವ್ನು ಇಂಜಿನಿಯರಿಂಗ್ ಆಗಿದೆ ಗುರುಜಿ. ಇವಾಗ ಅವ್ನು ಇನ್ನೂ ಇಂಟರ್ನ್ಶಿಪ್ ಮಾಡ್ತಾ ಇದ್ದಾನೆ, ಎಲ್ಲೂ ಕೆಲಸ ಸಿಕ್ಕಿಲ್ಲ. ಅವ್ನಿಗೆ ಯಾವ ಕೆಲಸ ಆಗುತ್ತೆ ಅಂತ ಕೇಳ್ಬೇಕಿತ್ತು ಗುರುಜಿ. ಯಾವ್ದು ಹೇಳ್ತೀರಾ? ಡೇಟ್ ಆಫ್ ಬರ್ತಾ ಪ್ರಶ್ನೆಶಾಸ್ತ್ರನ? ಡೇಟ್ ಆಫ್ ಬರ್ತ್ ಹೋಗ್ತೀನಿ ಗುರುಜಿ. ಹೇಳಿ. 18/12/1999. ಟೈಮಿಂಗ್ 12:18 PM. 12:18 PM Saturday. 18/12/18 ರಿವರ್ಸ್. ಪ್ಲೇಸ್ ಆಫ್ ಬರ್ತ್? ಬರ್ತ್ ಒಂದು ಬ್ಯಾಂಗ್ಳೂರಲ್ಲಿ ಆಗಿದ್ದು ಗುರುಜಿ, ಸ್ಯಾಟರ್ಡೆ. ಡೇಟ್ ಆಫ್ ಬರ್ತ್ ಒಂದು 18/12/1999. ಡೌಟಾ? ಬೆಂಗಳೂರು? ಬ್ಯಾಂಗ್ಳೂರೇ ಡಾಕ್ಟರ್, ಸಾರಿ ಗುರುಜಿ. 18/12/1999 12:18 ಮಧ್ಯಾಹ್ನ. ಹೌದು. ಅಶ್ವಿನಿ ನಕ್ಷತ್ರ 1ನೇ ಪಾದ. ಹೌದು. ಶುಕ್ರದಶ ಸದ್ಯಕ್ಕೆ ಬುಧಭುಕ್ತಿ 2024 ಮಾರ್ಚ್ 30ನೇ ತಾರೀಕು, ಅಂದ್ರೆ ಈ ತಿಂಗಳ ಕೊನೆಯಲ್ಲಿ ಚಂದ್ರ ಇದ್ದಾನೆ. ಇದಾದ್ಮೇಲೆ ಮಂಗಳ ಬರ್ತಾನೆ. ಚಂದ್ರ ಆದ್ಮೇಲೆ ಮಂಗಳ ನೋಡೋಣ ಹೇಗಿದೆ ಅಂತ. ಚಂದ್ರ ಆದ್ಮೇಲೆ ಮಂಗಳ. ಚಂದ್ರ 11 ಚೆನ್ನಾಗಿದೆ, ಇಂಟರ್ನ್ಶಿಪ್ ಇದೆ, ಇದಿದೆ. ಓಕೆ. ಇಲ್ಲಿ ಸೆಲ್ಫ್ ಎಫರ್ಟ್ ಇಂದ 6. ಮಾರ್ಚ್ ಆದ್ಮೇಲೆ ಕೆಲಸ ಸಿಗುತ್ತೆ, ಕಷ್ಟದಿಂದ ಸಿಗುತ್ತೆ. ಸ್ವಲ್ಪ ಸ್ಯಾಲರಿ ಗಿಲ್ರಿ ಕಮ್ಮಿ ಇರುತ್ತೆ. ಈ ಶುಡ್ ರೆಡಿ ಟು ಜಾಯಿನ್ ಆಫ್ಟರ್ ಮಾರ್ಚ್. ವಿತಿನ್ ಏಪ್ರಿಲ್ ಮೇಲೆ ಆಗುತ್ತೆ. ಅರ್ಥ ಆಯ್ತಾ? ಕೆಲಸ ಸಿಕ್ಕೇ ಸಿಗುತ್ತೆ. ಜಾಬ್ ಕಮ್ಮಿ, ಇದು ಸ್ಯಾಲರಿ ಕಮ್ಮಿ ಇರುತ್ತೆ. ನಮಸ್ಕಾರ. ನಮಸ್ತೆ, ಮಾತಾಡಿ. ಹಲೋ, ನಮಸ್ಕಾರ ಸರ್. ಹೇಳಿ. ನಮಸ್ಕಾರ. ನಾನು ಮಂಗಳೂರಿಂದ ಮಾತಾಡುದು. ನನ್ನ ಆರೋಗ್ಯದ ಬಗ್ಗೆ ಕೇಳಲಿಕ್ಕೆ ಇತ್ತು. ನಾನು ಈಗ ಆಯುರ್ವೇದ ಮದ್ದು ಮಾಡ್ತಾ ಇದ್ದೇನೆ. ಆದ್ರೆ ಯಾವ್ದು ಮದ್ದಿನಲ್ಲಿ ನನಗೆ ಸರಿ ಆಗ್ತದೆ ಅಂತ ಕೇಳಲಿಕ್ಕೆ ಇತ್ತು ಸರ್. ಏನು ಕರೆಕ್ಟಾಗಿ ಕೇಳಿಸ್ತಾ ಇಲ್ಲ, ಏನ್ ಹೇಳಿ? ಆಯುರ್ವೇದ ಮದ್ದು ಮಾಡ್ತಾ ಇದ್ದೇನೆ, ನನ್ನ ಆರೋಗ್ಯದ ಬಗ್ಗೆ ಕೇಳಲಿಕ್ಕಿತ್ತು. ಆಯುರ್ವೇದ ಮದ್ದು ಮಾಡ್ತಾ ಇದ್ದೇನೆ, ಆದ್ರೆ ಯಾವ್ದಲ್ಲಿ ಸರಿ ಆಗ್ತದೆ? ಇಂಗ್ಲಿಷ್ ಮಾಡ್ಬೇಕಾ ಅಂತ. ಅಂದ್ರೆ ನನಗೆ ಸ್ವಲ್ಪ ಕುತ್ತಿಗೆಯಿಂದ ಮೇಲ್ಭಾಗ ಸ್ವಲ್ಪ ನೋವುಂಟು. 1224 ನಂಬರ್ ಹೇಳಿ. 15. ಹೆಲ್ತ್. 6ನೇ ಮನೆ ಗುರು, 5ನೇ ಮನೆ ಶನಿ. ಗುರು 11, 2, 7, ಶನಿ 12. ಕ್ಯೂರ್ ಆಗೋದು, ಕ್ಯೂರಲ್ಲೂ ಇಲ್ಲ. 12ನೇ ಮನೆ ರಾಹುವಿನ ತತ್ವ. ಫಸ್ಟ್ ನೀವು ಇದು ಕ್ಯೂರ್ ಆಗೋದು ಸ್ವಲ್ಪ ಕಷ್ಟ, ನಿಧಾನ ಆಗುತ್ತೆ. ಯಾವ್ದು ತಗೊಂಡ್ರು ಕೂಡ. 6ನೇ ಮನೆ ಕಾಯಿಲೆ ಹೇಳುತ್ತೆ. 11, 2, 7 ಕಾಂಬಿನೇಷನ್ ಶುಕ್ರನ ಕಾಂಬಿನೇಷನ್ ಬಂದಿದೆ. 1 ಆಚೆ ಈಚೆ ಬಂದಿದೆ ಗುರುನಲ್ಲಿ. ಕಾಯಿಲೆ ವಿಚಾರದಲ್ಲಿ ವಾಸಿ ಆಗ್ತಕ್ಕಂಥದ್ದು ನಾವು ನೋಡ್ಬೇಕು ಅಂತಂದ್ರೆ ಅಲ್ಲಿ ನಮಗೆ 5ನೇ ಮನೆ ಇಲ್ಲಿ ಶನಿ ಬಂದಿದೆ. ಶನಿ ಕಾಂಬಿನೇಷನ್ ಅಲ್ಲಿ ನಕ್ಷತ್ರದಲ್ಲಿ 12 ಬಂದ್ಬಿಟ್ರೆ ಬಹಳ ಕಷ್ಟ. ರಾಹುವಿನ ಕಾಂಬಿನೇಷನ್ ಬಂದಿರೋದ್ರಿಂದ ಫಸ್ಟ್ ಇಲ್ಲಿ ರಾಹು ಸ್ವಲ್ಪ ಜನರಲ್ ಆಗಿ ಏನ್ ಮಾಡುತ್ತೆ, ಈ ಮಠ ಮಂತ್ರ ತಂತ್ರ ಅಂತೆಲ್ಲ ಹೇಳ್ತೀವಲ್ಲ, ಆ ರೀತಿ ಹೋಗ್ಬೇಕು. ಸೊ ಅಲ್ಲಿ ನಿವಾಳಿಸ್ಕೋಬೇಕು ನೀವು. ಎಲ್ಲಿ ಕತ್ತು ಮೇಲಾಗಿದೆಯೋ ಕಬ್ಬಣದಲ್ಲಿ ಸ್ವಲ್ಪ ಎಲ್ಲಿ ನಿವಾಳಿಸ್ತಾರೋ ಅಲ್ಲಿ ನಿವಾಳಿಸ್ಕೋಬೇಕಲ್ಲಿ. ಅದ್ರ ಜೊತೆಗೆ ಮೂಲಂಗಿ ದಾನ ಮಾಡಿ. ಆಮೇಲೆ ಇಲ್ಲಿ 5ನೇ ಮನೆ ಬಹಳ ಇಂಪಾರ್ಟೆಂಟ್. 5 ಮತ್ತೆ 9 ಬಹಳ ಇಂಪಾರ್ಟೆಂಟ್. ಅದು ಯಾವ್ದು ಕಾಂಬಿನೇಷನ್ ಚೆಕ್ ಮಾಡಿದಾಗ ಬರೀ ಸೂರ್ಯ ಇರೋದ್ರಿಂದ ನೀವು ಯಾವ್ದು ಮದ್ದು ಹೋಗ್ಬಾರ್ದ. 12 ಮುಖದ ರುದ್ರಾಕ್ಷಿ ಹಾಕೊಳ್ಳಿ ಫಸ್ಟ್, ಎಲ್ಲವೂ ಸರ್ ಹೋಗುತ್ತೆ. 12 ಮುಖದ ರುದ್ರಾಕ್ಷಿ ಒಳ್ಳೇದಾಗ್ಲಿ. ಹಾಗೆ ಸೂರ್ಯನ ಮಂತ್ರ ಹೇಳ್ಕೋಬಹುದು. ಸೂರ್ಯ ಮಂತ್ರ ನಿಮಗೆ ಆದಿತ್ಯ ಹೃದಯ ಗೊತ್ತಿದ್ರೆ ಹೇಳ್ಕೊಳ್ಳಿ, ಆಲ್ಮೋಸ್ಟ್ ಕಮ್ಮಿ ಆಗುತ್ತೆ. ನಮಸ್ಕಾರ.
ಹಲೋ, ನಮಸ್ಕಾರ ಗುರುಗಳೇ. ಹೇಳಿ. ಮನೋಜ್ ಅಂತ, ನಿಮ್ಮ ಹಳೆಯ ಸ್ಟೂಡೆಂಟ್, 20ನೇ ಬ್ಯಾಚ್. 20? ಹೌದು, 2016 ಎಂಡ್. ಹೇಳಿ ಸರ್. ನಾನು ಡೇಟ್ ಆಫ್ ಬರ್ತ್ ಹೋಗ್ತೀನಿ ಗುರುಗಳೇ, ಮದುವೆ ಬಗ್ಗೆ ಕೇಳಬೇಕಾಗಿತ್ತು. ಈಗ ಟಿವಿಲಿರೋರು ನೀವೆಲ್ಲ ಜ್ಯೋತಿಷ ಕಲ್ತಿರೋ, ಯಾಕೆ ಗುರುಗಳ ಹತ್ರ ಕೇಳ್ತಾರೆ ಅಂತಾರೆ, ಇದಕ್ಕೇನ್ ಆನ್ಸರ್ ಮಾಡ್ತೀರಾ? ಗುರುಗಳ ಹತ್ರ ಕೇಳಬೇಕು, ಅದಾದ್ನ ಆಶೀರ್ವಾದ ಆಗತ್ತೆ ಅಂತ ಅಷ್ಟೇ ಗುರುಗಳೇ, ಇನ್ನೇನಿಲ್ಲ. ನಕ್ಷತ್ರ ನಾಡಿ ಕಲಿಯದೇ ಇರೋರ್ಗೆ ಕಲೀರಿ ಅಂತ ನಾವು ಎಲ್ಲಾರ್ಗು ಹೇಳ್ತಾ ಇದೀವಿ. ಸುಮಾರು ಜನ ಚೇಂಜ್ ಮಾಡಕ್ಕಾಗತ್ತಾ? ಮಾಡಕ್ಕಾಗಲ್ಲ ಸರ್. ಈ ಪೂಜೆಗೆಲ್ಲ ಓಡೋಗ್ತಾರಲ್ಲ, ಹೇಳಿ ಅವ್ರಿಗೆಲ್ಲ. ಪೂಜೆ ಓಡೋಗ್ತಾರೆ, ಯಾವ ಪೂಜೆ ಈ ಪೂಜೆ ಯಾವ್ದು ಆಗಲ್ಲ. ಎಲ್ಲ ಸುಳ್ಳು ಲೋಕ ಆಗ್ಬಿಟ್ಟಿದೆ ಸರ್, ಅದು ವ್ಯಾಪಾರ ಅಷ್ಟೇ. ನಮಗೂ ವ್ಯಾಪಾರ ಅಂತಾರೆ. ಏನು ಕಾಲ್ ಮಾಡೋದವ್ರಿಗೆಲ್ಲ ಕ್ಲಾಸಿಗೆ ಬನ್ನಿ ಅಂತಾರೆ. ಇನ್ನು ಯಾವನ ಸಿಗ್ಬೇಕು, ಸಿಗದಾಕ್ಬಿಡ್ತೀನಿ ಅವನ್ನ. ಕರೆಕ್ಟ್ ಸರ್. ನಕ್ಷತ್ರ ನಾಡಿ ಗೊತ್ತಿರೋ ಇವರೆಲ್ಲ ಇದು MBBS ಹಾಸ್ಪಿಟ್ಲು, ಇಂಜಿನಿಯರಿಂಗ್ ಹಾಸ್ಪಿಟ್ಲ್ ಹೋದ್ರೆ ನಿಲ್ಲಿಸ್ತೀನಿ, ದಂಧೆ ಎಲ್ಲ ಆಗ್ತಾ ಇದೆ ಅಂತ ಹೇಳ್ತೀನಿ. ಹೇಳಿ, ನಿಮ್ ಡೇಟ್ ಆಫ್ ಬರ್ತ್ ಹೇಳಿ, ಆಮೇಲೆ ಮಾತಾಡೋಣ. 19/8/1993 ಬೆಳಗ್ಗೆ 9 ಗಂಟೆ 18 ನಿಮಿಷ. 9 ಗಂಟೆ 18 ನಿಮಿಷ. ಹುಟ್ಟಿದ ಊರು? ಮೈಸೂರು. ಮೈಸೂರು. 19 ಆಗಸ್ಟ್ 1993. 31 ನಡೀತಾ ಇದೆ. ಫಸ್ಟ್ ಇಲ್ಲಿ ಕಸ್ಪ್ ನೋಡೋಣ ಏನ್ ಹೇಳುತ್ತೆ ಅಂತ. ಕಸ್ಪಲ್ 7ನೇ ಮನೆ ಬುಧನ ಕಾಂಬಿನೇಷನ್ ಬಂದಿದೆ. ಬುಧನ ಕಾಂಬಿನೇಷನ್ ಅಲ್ಲಿ 1 10 1 10. ಇಲ್ಲಿ 2 ಮತ್ತೆ 7 ಕಾಂಬಿನೇಷನ್ ಇಲ್ಲ. ಈ ಲೈನ್ ಅಲ್ಲಿ 2 7 ಇರಬೇಕು. ನಕ್ಷತ್ರದಲ್ಲಿ 2 7 ಇಲ್ಲ ಅಂದ್ರೆ ಬರೀ 11. ಫೈನಲೈಸ್ ಮಾಡ್ಕೊಳ್ಳೇಬೇಕು ನೀವು ಇಲ್ಲಿ ಈ ಕಾಂಬಿನೇಷನ್ ಅಲ್ಲಿ. ಅರ್ಥ ಆಯ್ತಾ? ಫೈನಲೈಸ್ ಅಂತಂದ್ರೆ ಬಂದಿದ್ದು ಒಪ್ಕೊಳ್ಳೇಬೇಕು ನೀವು. ತೀರಾ ಇದು ಮಾಡಿದ್ರೆ ಕಷ್ಟ. ಯಾಕೆಂದ್ರೆ ಕಾಂಬಿನೇಷನ್ ಅಲ್ಲಿ ಆ ಕಡೆ ಈ ಕಡೆ 2 7 9 ಇಲ್ಲ, ಬರೀ 11 ಇರೋದ್ರಿಂದ ಡಿಸಿಷನ್ ಮೇಕಿಂಗ್ ಅಲ್ಲಿ ಪೆಂಡಿಂಗ್ ಇರುತ್ತೆ. 11 ಬಂದ್ರು ಕೂಡ ಇಲ್ಲಿ ಡಿಸಿಷನ್ ಮೇಕಿಂಗ್ ಮಾಡ್ಕೊಂಡಿಲ್ಲ ಅಂದ್ರೆ ಬಹಳ ಕಷ್ಟ. ಈಗ ಸದ್ಯಕ್ಕೆ ಭುಕ್ತಿಯಲ್ಲೂ ಕೂಡ 10 ಬಂದಿದೆ, 1 ಬಂದಿದೆ. ಬಟ್ ಅಂತರ್ಭುಕ್ತಿ ಅಂತೂ 5 ಮತ್ತೆ 2 ಕಾಂಬಿನೇಷನ್ ಬಂದಿದೆ. ಇದು ಡಿಸಿಷನ್ ತಗೊಳ್ತಕ್ಕಂತ ಸಮಯ ಈಗ ಬಂದಿರೋದನ್ನ. ಕಸ್ಪೇನ್ ಹೇಳುತ್ತೆ, ಕಷ್ಟ ಅಂತ ಹೇಳುತ್ತೆ. ದಶಾಭುಕ್ತಿ ಅಂತರ್ಭುಕ್ತಿಗಳು ಹೇಳುತ್ತೆ ಈಗ ಯಾವ್ದೋ ಒಂದು ಬಂದಿದೆ ಅಂತ ಹೇಳುತ್ತೆ. ನಾವೇನ್ ಹೇಳ್ತೀವಿ, ಬಂದಿರೋದು ಮಾಡ್ಕೊಳ್ಳಿ ಆಮೇಲೆ ನೋಡೋಣ ಅಂತ. ಇಲ್ಲ ಅಂದ್ರೆ ಡಿಲೇ ಆಗ್ತಾ ಇದ್ದಷ್ಟು ಕಷ್ಟ. ಇಲ್ಲಿ ಸದ್ಯಕ್ಕೆ ನಿಮ್ಮ ಕಾಂಬಿನೇಷನ್ ಅಲ್ಲಿ ನಿಮ್ಗೆ ಗೊತ್ತಿರೋ ಹಾಗೆ ಯಾವ್ದು ಗ್ರಹ ವೀಕ್ ಇದೆ ಅಂತ ನೋಡಿ ಅದಕ್ಕೆ ನಾವು ಟ್ರೀಟ್ಮೆಂಟ್ ಕೊಡಬೇಕು ಅಂತಂದ್ರೆ, ಇಲ್ಲಿ ಫಸ್ಟ್ 3ನೇ ಮನೆ ಶುಕ್ರ 10ನೇ ಮನೆ ತೋರಿಸ್ತಾ ಇದೆ, ಗುರು 1ನೇ ಮನೆ ತೋರಿಸ್ತಾ ಇದೆ, 1 ಮತ್ತೆ 10 8ನೇ ಮನೆ ಕೇತು ತೋರಿಸ್ತಾ ಇದೆ. ಇಷ್ಟಕ್ಕೂ ಮಾಡ್ಕೋಬೇಕು ನೀವು ಸ್ವಲ್ಪ ದಾನಗಳನ್ನ. ಸ್ವಲ್ಪ ಈಗ ಸದ್ಯಕ್ಕೆ 2ನೇ ಮನೆ ಸ್ಟ್ರಾಂಗ್ ಇರೋದ್ರಿಂದ, ರಾಹು ತುಂಬಾ ಚೆನ್ನಾಗಿರೋದ್ರಿಂದ ನೀವು ದುರ್ಗಾ ಆರಾಧನೆ ದಯವಿಟ್ಟು ಮಾಡಿ. ಓಂ ಹ್ರೀಂ ದುಮ್ ದುರ್ಗಾಯ ನಮಃ ಯಥೇಚ್ಛವಾಗಿ ಹೇಳ್ಕೊಳ್ಳಿ. ಅದೊಂದೇ ಗ್ರಹ ಸ್ಟ್ರಾಂಗ್ ಇರೋದು. ಅದು ಈಗ ಬಂದಿದೆ, ಮಿಸ್ ಮಾಡ್ಕೋಬೇಡಿ ಅಂತ ಸಜೆಸ್ಟ್ ಮಾಡ್ತೀನಿ. ಒಳ್ಳೇದಾಗ್ಲಿ. ಕೆಲವೊಂದ್ಸತಿ ನಮಗೆ ತುಂಬಾ ಡಿಲೇ ಆಗೋ ಕಾರಣ ಏನು ಅಂತಂದ್ರೆ, ವಿ ಮಿಸ್ ಮೋಸ್ಟ್ ಆಫ್ ದಿ ಟೈಮ್ ವಿ ಮಿಸ್. ಕಸ್ಪಲ್ ಹೇಳ್ಬಿಡುತ್ತೆ ಅದು ಹೆಂಗಿದೆ, ಸ್ಟ್ರೆಂತ್ ಇದೆಯಾ ವೀಕ್ ಇದೆಯಾ ಅಂತ. ಕಸ್ಪಲ್ ಸ್ಟ್ರೆಂತ್ ಇದ್ರೆ ನಮ್ಗೆ ಆಫರ್ಗಳು ಜಾಸ್ತಿ ಬರ್ತಾ ಇರುತ್ತೆ. ಹಾಗೆ. ನಮಸ್ಕಾರ. ಹಲೋ, ನಮಸ್ಕಾರ, ಹೇಳಿ. ನಾವು ಗುಲ್ಬರ್ಗದಿಂದ ಮಾತಾಡ್ತಾ ಇದ್ದೀವಿ. ಮಗಳ ಬಗ್ಗೆ ಕೇಳಬೇಕಾಯ್ತು ಗುರುಜಿ. ಮದ್ವೆ ಬಗ್ಗೆ ಹೇಳಿ. 3/8/1999 ರಾತ್ರಿ 1 ಗಂಟೆ 5 ನಿಮಿಷ. ರಾತ್ರಿ 1 ಗಂಟೆನಾ? ಮಧ್ಯರಾತ್ರಿ. ಅದನ್ನ ನೀವು 2ನೇ ತಾರೀಕು ರಾತ್ರಿ 3ನೇ ತಾರೀಕು ಬೆಳಗಿನ ಜಾವ ಅಂತ ಹೇಳ್ಬೋದಲ್ವಾ? ಅಥವಾ 3ನೇ ತಾರೀಕು ರಾತ್ರಿ 4ನೇ ತಾರೀಕು ಬೆಳಗಿನ ಜಾವನ? ಯಾವುದು? ಹೌದಾ, 2ನೇ ತಾರೀಕು ಬೆಳಗಿನ ಜಾವ. 3ನೇ ತಾರೀಕು ಬರುತ್ತಲ್ವಾ ಗುರುಜಿ? 2ನೇ ತಾರೀಕು ಬೆಳಗಿನ ಜಾವ 3ನೇ ತಾರೀಕು ಬರುತ್ತಾ ಸರ್? ಇಲ್ಲ, 2 ತಾರೀಕು ಆಗಿದ್ಮೇಲೆ ಬೆಳಗಿನ ಜಾವ 3ನೇ ತಾರೀಕೆ ಬರುತ್ತಲ್ವಾ ಗುರುಜಿ? 1 ಗಂಟೆ 5 ನಿಮಿಷ ಮಧ್ಯರಾತ್ರಿ. ನೀವು ಮಧ್ಯರಾತ್ರಿ ಇದು ನನಗೆ ಕಣ್ಣಿಲ್ದೇ ಇರೋ ತರ ಕೇಳ್ಬೇಡಿ. ನೀವೇ ತಾಯಿ ತಾನೆ. ಹಾಸ್ಪಿಟಲ್ ಅಡ್ಮಿಟ್ ಆಗಿದೆ ಯಾವತ್ತು? 2ನೇ ತಾರೀಕು ಅಡ್ಮಿಟ್ ಆದ್ರ 3ನೇ ತಾರೀಕು ಅಡ್ಮಿಟ್ ಆದ್ರ? 2ನೇ ತಾರೀಕು ಅಡ್ಮಿಟ್ ಆಗಿರೋದು. 2ನೇ ತಾರೀಕಲ್ಲಿ ಅಡ್ಮಿಟ್ ಆಗಿದ್ದಾಗ ಮಧ್ಯರಾತ್ರಿ 12 ಗಂಟೆ ಆದ್ಮೇಲೆ 3ನೇ ತಾರೀಕು ಅಲ್ವಾ? ಹಂಗಾರೆ ಕರೆಕ್ಟ್ ಆಗಿದೆ. ಆತರ ಹೇಳಿ, 2ನೇ ತಾರೀಕು ಅಡ್ಮಿಟ್ ಆಗಿದೆ, 3ನೇ ತಾರೀಕು ಆಯ್ತು ಮಧ್ಯರಾತ್ರಿಲಿ ಅಂತ ಹೇಳಿ. 1 ಗಂಟೆ 5 ನಿಮಿಷ. ನಾವ್ ಯಾಕೆ ಇಷ್ಟೊಂದು ನಾವು ಹೇಳ್ತೀವಿ ಅಂದ್ರೆ, ನಾವು ಫ್ರೀ ಹೇಳಿದ್ರು ಕೂಡ ನಿಮ್ಗೆ ಫ್ರೀನೇ ಹೇಳ್ತಾ ಇರೋದು. ಇವಾಗ
ಅರ್ಥ ಆಯ್ತಾ? ಇಲ್ಲೆಲ್ಲ ಬರೋರೆಲ್ಲ ಫ್ರೀ ಗಿರಾಕಿಗಳೇ. ಫ್ರೀ ಹೇಳಿದ್ರು ಕೂಡ ಸತ್ಯ ಹೇಳೋಣ ಅಂತ ನನ್ನ ಉದ್ದೇಶ. ಹಾ, ಹುಟ್ಟಿದೂರು ಗುಲ್ಬರ್ಗನ ಯಾವ್ದು? ಇಲ್ಲ, ಬೆಂಗಳೂರು. ಬೆಂಗಳೂರವರು ಫ್ರೀ ಇದೆ. ಓಕೆ, ನೀರಿಲ್ಲ. ಮೀನರಾಶಿಲಿ ಹುಟ್ಟಿದ್ದಾರೆ. ಯಾಕೆ ಅಷ್ಟು ಅರ್ಜೆಂಟು? ಇವಾಗ ಜಾಬ್ ಮಾಡ್ತಾ ಇದ್ದಾಳೆ ಕಂಪ್ನಿಲಿ, ಇವಾಗ ಮದ್ವೆ ಮಾಡೋಣ ಅಂತ. 9 ಮ್ಯಾರೇಜ್, 6, 3, 11 ಮಾತುಕತೆ, 2, 11 ಮಂಗಳ ಆದ್ಮೇಲೆ ರಾಹು 3, 2, 9 2ನೇ ಮನೆ ಕೆಳಗಿದೆ. ಮಾತುಕತೆ ಆಗತ್ತೆ. ಸೆಪ್ಟೆಂಬರ್ ಆದ್ಮೇಲೆ ಸೆಟ್ ಆಗತ್ತೆ. ಮುಂದಿನ 2 ವರ್ಷದವರೆಗೂ ಯೋಗ ಇದೆ. ಅರ್ಥ ಆಯ್ತಾ? ಖಂಡಿತ ಸೆಪ್ಟೆಂಬರ್ ಆದ್ಮೇಲೆ ಮಾತುಕತೆ ಮಾಡಿ ಮುಗಿಸ್ಬೋದು. ಏನ್ ತೊಂದರೆ ಏನಿಲ್ಲ. ಆಯ್ತಾ? ಮಾಡಿ, ಒಳ್ಳೇದಾಗ್ಲಿ. ಮುಂದಿನ ಕರೆಗೋಣ. ನಮಸ್ಕಾರ. ನಮಸ್ಕಾರ, ಮಾತಾಡಿ. ಹಲೋ. ಹೇಳಿ. ನಮಸ್ಕಾರ ಸರ್. ನಾವು ಬೆಳಗಾವಿ ಜಿಲ್ಲಾದಿಂದ ರೀ. ಈಗ ಒಂದ್ 2-3 ತಿಂಗಳ ಹಿಂದ್ ಬಂದಿದ್ರಿ ಸರ್ ನಿಮ್ ಕಡೆನ ಅಲ್ಲಿ ಭೇಟಾಗಕ್ರಿ. ಇವತ್ ನನ್ ಬಗ್ಗೆನು ಕೇಳೋದ್ರಿ ಸರ್. ನನಗೆ ಮೀಟ್ ಮಾಡಿದ್ರಾ? ಹಾ ರೀ. ಹೌದಾ? ಎರಡ್ ಸಲ ಬಂದ್ ಹೋಗ್ಯಾವ್ರಿ ನಿಮ್ ಕಡೆ, ನಮ್ ಹುಡುಗರ ಬಸ್ಸಿಂದ ರೀ. ಇವತ್ತ ನನ್ ಬಸ್ಸಿಂದ ಕೇಳಕ್ ಯಾರ ಬಗ್ಗೆ ಕೇಳಕ್ ಬಂದಿದ್ರಿ? ನಮ್ ಮಕ್ಕ ಬಗ್ಗೆ ಕೇಳಕ್ ಬಂದಿದ್ದೀವ್ರಿ, 2 ಹುಡುಗಿಯರು. ಸರಿ, ಈಗ ನಿಮ್ ಬಗ್ಗೆನಾ? ಹಾ ರೀ. ಹೆಲ್ತ್ ಅಪ್ಸೆಟ್ ಆಗತೈತ್ರಿ ಸರ್, ಹಗ್ಲೆದಾವ್ರಿ. ಜಾತಕಕ್ಕೆ ಹೋಗಲ್ಲ, ಪ್ರಶ್ನಾಶಾಸ್ತ್ರಕ್ಕೆ ಹೋಗಲ್ಲ? ಇದನ್ನ ಹೇಳ್ತೇನ್ರಿ, ನಂಬರ್ ಹೇಳ್ತೇನ್ರಿ. ಪ್ರಶ್ನಾಶಾಸ್ತ್ರ ಹೇಳಿ. ನಂಬರ್ 52. ಆರನೇ ಮನೆ ಗುರು, 5ನೇ ಮನೆ ಬುಧ. ಗುರು 9, 5, 12 ತೊಂದರೆ ಇಲ್ಲ, ಅಷ್ಟು ತೊಂದರೆ ಇಲ್ಲ. ಬುಧ ಕ್ಯೂರ್ ಇದೆಯಾ? 10, 4 ದೀರ್ಘಕಾಲದ ಅನಾರೋಗ್ಯ ಹೆಲ್ತ್ ಅಲ್ಲಿ. 10ಕ್ಕೆ ಸ್ವಲ್ಪ ಬುಧ ದಾನ ಮಾಡಿದ್ರೆ ಉತ್ತಮ. 1ನೇ ಮನೆ ಓವರ್ ಆಲ್ ಶುಕ್ರನೇ ಬಂದಿದೆ. ಶುಕ್ರ 9. ಓಕೆ, ಒಂದು ಸಿಲ್ಕ್ ಕಲರ್ ದಾರ ಬಲಗೈ ಕಟ್ಕೊಳ್ಳಿ. ಸಿಲ್ಕ್ ದಾರ ಗೊತ್ತಲ್ವಾ? ಬಲಗೈ ಕಟ್ಕೊಳ್ಳಿ. ಯಾವ್ದಾರು ಕಲರ್ ಕಟ್ಕೊಳ್ಳಿ, ಒಟ್ಟಲ್ಲಿ ಸಿಲ್ಕ್ ದಾರ ಸ್ವಲ್ಪ ಬಲಗೈ ಕಟ್ಕೊಳ್ಳಿ. ಶುಕ್ರವಾರ ದಿವಸ ಕಟ್ಕೊಳ್ಳಿ. 10ನೇ ಮನೆ ಬುಧನ ಕ್ಯೂರ್ ಕಾಂಬಿನೇಷನ್ ಸ್ವಲ್ಪ ದೀರ್ಘಕಾಲದ. 10ನೇ ಮನೆ ಒಳ್ಳೇದಲ್ಲ, ಅದು ಸ್ವಲ್ಪ ಏನೋ ಹೆಸರು ಗೀಸರು ಅದೆಲ್ಲ ಕೊಡ್ತಕ್ಕಂಥದ್ದು. ಹೆಸರು ಕಾಳು ದಾನ ಮಾಡಿ. ನರ್ವಸ್ ಪ್ರಾಬ್ಲಮ್ ಇರತಕ್ಕಂಥ ಸಾಧ್ಯತೆ ತೋರಿಸ್ತಾ ಇದೆ. ನರ್ವಸ್ ಇದ್ದ ಸ್ವಲ್ಪ ಸರೋಗ್ಬಿಟ್ರೆ ಸಾಕು. 9ನೇ ಮನೆ 9, 5, 12 ಕ್ಯೂರ್ ಇದೆ ಮೇಡಮ್, ಅಂತದ್ದೇನು ಮೇಜರ್ ತೋರಿಸ್ತಾ ಇಲ್ಲ. ಸ್ವಲ್ಪ ಹೆಸರು ಕಾಳು ದಾನ ಮಾಡಿ, ಖಂಡಿತ ಚೆನ್ನಾಗತ್ತೆ. ಒಂದು ಸಿಲ್ಕ್ ಥ್ರೆಡ್ ಕಟ್ಕೊಳ್ಳಿ. ಮುಂದಿನ ಕರೆಗೆ ಹೋಗೋಣ. ನಮಸ್ಕಾರ. ನಮಸ್ಕಾರ ಸರ್. ಹೇಳಿ. ನಾನು ಬಿಸ್ನೆಸ್ ಬಗ್ಗೆ ಕೇಳ್ಬೇಕಿತ್ತು ಗುರುಜಿ. ಯಾರ ಬಿಸ್ನೆಸ್? ಯಾರು ಮಾಡ್ತಾರೆ? ನಾವೇ ಹಸ್ಬೆಂಡ್ ಅಂಡ್ ವೈಫ್ ಮಾಡ್ತಾ ಇದೀವಿ. ಇದು ಅರ್ಬನ್ ಲೈಫ್ ಬಗ್ಗೆ ಸರ್ ಬಿಸ್ನೆಸ್. ಅದು ನಮ್ಗೆ ಆಗ್ ಬರುತ್ತಾ ಅಂತ ಕೇಳ್ಬೇಕಿತ್ತು. 1 to 2 ನಂಬರ್ ಹೇಳಿ. 67. ಏಳನೇ ಮನೆ ಗುರು ಕಾಂಬಿನೇಷನ್ ಬರ್ತಾ ಇದೆ. ಗುರು 10, 7, 8, 5, 12, 10 ಮಧ್ಯದಲ್ಲಿ 8 ಬಂದಿದೆ. ಅಬ್ಸ್ಟಕಲ್ಸ್ ಇದೆ. ಸ್ವಲ್ಪ ತುಂಬಾ ಕಷ್ಟ ಆಗುತ್ತೆ ಮಾಡೋದು, ಸ್ವಲ್ಪ ಟಫ್ ಇದೆ ಮಾಡೋದು ಗುರುವಿನ ಕಾಂಬಿನೇಷನ್. ಅರ್ಥ ಆಯ್ತಾ? ಕೇಳಿಸ್ತಾ ಇದೆಯಾ? ಸರಿ ಸರ್. ಸೊ ಸ್ವಲ್ಪ ಇಲ್ಲಿ ಸ್ವಲ್ಪ ನೀವು ಮೊಸರನ್ನು ದಾನ ಮಾಡ್ಬಿಟ್ಟು ಮಾಡಿ. ಆಮೇಲೆ ನೀವು ಕೈಯಿಂದ ಹಾಕಿ ಮಾಡಬೇಡಿ, ಸಾಲಾಗಿಲ್ಲ ಕೊಡ್ಬೇಡಿ, ದುಡ್ಡು ಕೊಟ್ಟು ತಗೊಂಡ್ ಮಾಡಿ. ಯಾಕಂದ್ರೆ 5, 8, 12 ಇದೆಯಲ್ಲ, ಇದು ಕೈ ಸುಟ್ಕೊಂಡ್ಬಿಡ್ತೀರಾ ಅಂತ ಬರುತ್ತೆ. ನೀವು ಇನ್ನೊಬ್ರಿಗೆ ದುಡ್ಡು ಹಾಕಿ ಮಾಡಿದ್ರೆ ಕೈ ಸುಟ್ಕೊಳ್ತೀರಾ ಅಂತ ಬರ್ತಾ ಇದೆ. ಕೇರ್ಫುಲ್ ಆಗಿರಿ. ಸೊ ಅವ್ರ ಹತ್ರ ಈಸ್ಕೊಂಡು ಮಾಡಿ, ವಿತೌಟ್ ಇನ್ವೆಸ್ಟ್ಮೆಂಟ್ ಮಾಡಿ, ಒಳ್ಳೇದಾಗುತ್ತೆ. ವಿತೌಟ್ ಇನ್ವೆಸ್ಟ್ಮೆಂಟ್ ಅಂತಂದ್ರೆ ವರ್ಕ್ ಮಾಡ್ಬಿಟ್ಟು ಮಾಡಿ, 100% ಇದು ಸಕ್ಸಸ್ ಆಗುತ್ತೆ. ಒಳ್ಳೇದಾಗ್ಲಿ. ಮುಂದಿನ ಕರೆಗೆ ಹೋಗೋಣ. ಯಾವಾಗಲೇ ಆಗಲಿ 5, 8, 12 ಕಾಂಬಿನೇಷನ್ ಬಂದ್ರೆ ಮಿನಿಮಲ್ ಇನ್ವೆಸ್ಟ್ಮೆಂಟ್ ಇರಬೇಕು. ಲೋಯೆಸ್ಟ್ ಅದು ಸುಮ್ಮನೆ ಸ್ಟಾಕ್ ಡಂಪ್ ಮಾಡ್ಕೊಂಡ್ಬಿಡೋದು, ಒಂದು 10 ಲಕ್ಷಕ್ಕೆ ತರಿಸ್ಬಿಡೋದು, ಸಿಕ್ಕಾಪಟ್ಟೆ ವ್ಯಾಪಾರ ಒಂದು ಕೈ ಸುಟ್ಕೊಂಡು ಕೈ ಎಲ್ಲ ಬೆಂದೋಗಿ ಪ್ರಾಬ್ಲಮ್. ನಮಸ್ಕಾರ. ನಮಸ್ಕಾರ ಗುರುಜಿ. ಹೇಳಿ. ನಮ್ಮ ಮಗನ್ ಮದ್ವೆ ಜೀವನ ಹೇಗಿರುತ್ತೆ ಅಂತ ಕೇಳ್ಬೇಕು ಗುರುಜಿ. ಅವ್ರನ್ನೇ ಕೇಳಿ. ಯಾಕ ಮದ್ವೆಗೆ ಒಪ್ತಾ ಇಲ್ಲ ಗುರುಜಿ, ಅದಕ್ಕೆ ಇನ್ನು ಮದ್ವೆನೇ ಆಗಿಲ್ವಾ? ಇಲ್ಲ. ಮದುವೆ ಯಾವಾಗ ಅಂತ ಕೇಳಿ. ಇವಾಗ ಮದುವೆ ಜೀವನ ಕೊಟ್ಟೋದ್ರು ಇವರು. ಅಲ್ಲ, ಅವ್ನಿಗೇನು ಆಗ ಇಷ್ಟ ಇದೆಯೋ ಇಲ್ವೋ, ಯಾಕ ಮದ್ವೆ ಅಂದ್ರೆ 1 ರಿಂದ 249 ಸಂಖ್ಯೆ ಹೇಳಿ.
43 ಗುರುಜಿ. 43 ಮ್ಯಾರೇಜ್. ಶನಿ ಕಾಂಬಿನೇಷನ್, ಶುಕ್ರ ಕಾಂಬಿನೇಷನ್. ಫಸ್ಟ್ ಶನಿ ನೋಡೋಣ, ಆಮೇಲೆ ಶುಕ್ರನ್ ನೋಡೋಣ. ಶನಿ 9, 10, ಶುಕ್ರ 10ನೇ ಮನೆ ಕಾಂಬಿನೇಷನ್ ಬಂದಿದೆ. ವೃತ್ತಿ 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 ಅವ್ರಿಗೆ 3 ಹೊತ್ತು ಕೆಲಸ ಅದೇ ಒಂದು ಬೆಳಿಬೇಕು ಮಾಡಬೇಕು ಅನ್ನೋ ಆಲೋಚನೆ ಜಾಸ್ತಿ. ಮದುವೆ ಮಾಡಿಕೊಂಡು ಸಂಸಾರದ ಕಷ್ಟವನ್ನು ತಗೊಳಕ್ಕೆ ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ. ವೃತ್ತಿ ವೃತ್ತಿ ವೃತ್ತಿ, ಕೆಲಸ ಕೆಲಸ ಕೆಲಸ. ಸೊ ನೀವ್ ಯಾವ ತರ ಹುಡುಗಿನ ತರ್ಕೊಂಡ್ಬರ್ಬೇಕು ಅಂದ್ರೆ, ನಿನ್ಗೇನು ಕೇಳಲ್ಲಪ್ಪ, ನಿನ್ಗೇನು ಕಾಟ ಕೊಡಲ್ಲ, ಅವಳು ಬಾಡ್ಗಳಿರ್ತಾಳೆ ಅಂತ ಹುಡುಗಿನ ಹುಡುಕ್ಬಿಟ್ಟು ಇವ್ರು ಮಾಡಿದ್ರೆ ಬೇಗ ಆಗ್ತಾರೆ. ಅರ್ಥ ಆಯ್ತಾ? ಎಲ್ಲ ಹುಡ್ಬೇಕು ಗುರುಜಿ, ಆ ಹುಡುಗಿರೇ ಸಿಗಕ್ ಕಷ್ಟ ಆಗೈತೆ. ಎಲ್ಲೋಗ್ಬೇಕು ಅಂತಂದ್ರೆ ಚಂದ್ರಮಂಡಲಕ್ಕೆ ಹೋಗ್ಬೇಕು. ಇವ್ರದ್ ಮಾತ್ರ ನೋಡ್ಕೊಳಕ್ ಮಾತ್ರ ಇಷ್ಟ. 10ನೇ ಮನೆ ಅಂದ್ರೆ ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್, ಈಗೋ ಮತ್ತೆ ಅವ್ರ ಅಧಿಕಾರ. ಆ ಕೆಲಸದಲ್ಲಿ ಮಾತ್ರ ಇರ್ತಾರೆ, ಜವಾಬ್ದಾರಿ ತಗೊಳ್ಳೋ ಕಾಂಬಿನೇಷನ್ ಇಲ್ಲ. ಅರ್ಥ ಆಯ್ತಾ? ಜವಾಬ್ದಾರಿ ತಗೊಳ್ಳದೆ ಇರೋದಕ್ಕೆ ಏನ್ ಮಾಡ್ಬೇಕು, ಆ ಹುಡುಗಿನೂ ಕೆಲಸದಲ್ಲಿ ಇರ್ಬೇಕು, ಅವನ ಮೇಲೆ ಡಿಪೆಂಡ್ ಆಗದೆ ಇರ್ತಕ್ಕಂಥ ಹುಡುಗಿ ಯಾರು ಸಿಕ್ಕರೆ ಬಚಾವ್. ಇದು ಕಾಂಬಿನೇಷನ್. ಇಲ್ಲ ಅಂದ್ರೆ ಕಷ್ಟ. ಒಳ್ಳೆದಾಗ್ಲಿ. ನೋಡಿ, ಜಾತಕ ನಾವು ನೋಡಿ ವಿಶ್ಲೇಷಣೆ ಮಾಡಬೇಕಾದ್ರೆ ಬಹಳ ಇಂಪಾರ್ಟೆಂಟ್ ಏನು ಅಂತಂದ್ರೆ, ಗುಣಲಕ್ಷಣಗಳನ್ನ ಫಸ್ಟ್ ನೋಡ್ಕೊಂಡು ಹೇಳ್ಬೇಕಾಗತ್ತೆ. ಸುಮ್ಮನೆ ಆ ಗ್ರಹ ಸರಿ ಇಲ್ಲ, ಈ ಗ್ರಹ ಸರಿ ಇಲ್ಲ, ಹಿಂಗಿಲ್ಲ, ರಾಹು ಅಲ್ಲಿ ಕೂತಿದ್ದಾನೆ, ಕೇತು ಇಲ್ಲಿ ಕೂತಿದ್ದಾನೆ, ಶನಿ ಇಲ್ಲಿ ಕೂತಿದ್ದಾನೆ, ಶನಿ ಅಲ್ಲಿ ಕೂತಿದ್ದಾನೆ, ಅದಕ್ಕೆ ಮದುವೆ ಲೇಟು. ಅರ್ಧ ಕಾಂಪೌಂಡರ್ ಹತ್ರ ಹೋಗಿ ಹೋಗಿ ಈ ಜ್ಯೋತಿಷ್ಯ ಯಾಕೆ ಕಾಂಪೌಂಡರ್ ಕೈಲಿ ಹೋಯ್ತೋ ಗೊತ್ತಾಗಿಲ್ಲ. ಸುಮ್ಮನೆ ಶನಿ ಸರಿ ಇಲ್ಲ, ಅವನ್ ಸರಿ ಇಲ್ಲ, ಇವನ್ ಸರಿ ಇಲ್ಲ, ಕುಜ 8ನೇ ಮನೇಲಿ ಇದ್ದಾನೆ, ಅದು ಇದೆ ಇದಿದೆ. ನಮ್ಮ ಪ್ರೋಗ್ರಾಮ್ಗಳು ಯಾರು ಕಾಂಪೌಂಡರ್ಗಳು ನೋಡಲ್ಲ. ನೋಡಿದ್ರೆ ನಾಚಿಕೆ ಆಗ್ಬೇಕು ಅವ್ರಿಗೆಲ್ಲ. ನನ್ನ ಪ್ರೋಗ್ರಾಮ್ ನೋಡ್ರಿ ಕಾಂಪೌಂಡರ್ಗಳೆಲ್ಲ. ನಾನು ಹೇಳೋದು ಯಾರು ಪಬ್ಲಿಕ್ ಬೇಡ, ಜ್ಯೋತಿಷ್ಯರೇ ನೋಡಿ ನನ್ನ ಪ್ರೋಗ್ರಾಮ್. ಚಾಲೆಂಜ್ ಮಾಡ್ತೀನಿ. ಯಾಕೆಂದ್ರೆ ನಮ್ಮ ಸಂಸ್ಥೆ ಡಾಕ್ಟರೇಟ್ ಲೆವೆಲ್ವರೆಗೂ ಕೊಡ್ತೀವಿ. ನೀವು ಯಾವ ಬೆಟ್ ತೋರ್ಸಕ್ಕೂ ನಿಮ್ಮ ಕೈಯಲ್ಲಿ ಯಾವ ಒಂದು ಅಧಿಕಾರನೂ ಇಲ್ಲ. ಯಾಕೆಂದ್ರೆ ನಾವೊಂದು ಜ್ಯೋತಿಷ್ಯದ ಇನ್ಸ್ಟಿಟ್ಯೂಟ್ ನಡೆಸ್ತಾ ಇದೀವಿ. ಬೇಸಿಕ್ ಆಫ್ ಅಸ್ಟ್ರಾಲಜಿ ಹೇಳ್ಕೊಡ್ತೀವಿ, ನಕ್ಷತ್ರ ನಾಡಿ ಹೇಳ್ಕೊಡ್ತೀವಿ, ಅಗ್ನಿಹೋತ್ರ ಹೇಳ್ಕೊಡ್ತೀವಿ, ನ್ಯೂಮರಾಲಜಿ ಹೇಳ್ಕೊಡ್ತೀವಿ, ಹಸ್ತ ಸಾಮುದ್ರಿಕ ಹೇಳ್ಕೊಡ್ತೀವಿ, ರೇಖೆ ಹೇಳ್ಕೊಡ್ತೀವಿ. ಇರೋಬರೋ ಎಲ್ಲಾ ಅಸ್ಟ್ರಾಲಜಿ ಸಬ್ಜೆಕ್ಟ್ಸ್ ಹೇಳ್ಕೊಟ್ಟು, ಪರಾಶರನು ಡೀಟೇಲ್ ಆಗಿ ಹೇಳ್ಕೊಟ್ಟು ಡಾಕ್ಟರೇಟು ಕೊಡ್ತೀವಿ. ಯಾರಾದ್ರೂ ಇದು ಕಾಂಪೌಂಡರ್ಗಳು ನಮ್ಮ ಬಗ್ಗೆ ಏನಾದ್ರು ಹೇಳಿದ್ರೆ ಚಾಲೆಂಜ್ ಮಾಡ್ತೀವಿ, ಬನ್ನಿ ನಿಮ್ಗೊಂದು ಎಕ್ಸಾಮ್ ಕೊಡ್ತೀನಿ, ಪಾಸ್ ಆಗಿ ನೋಡೋಣ. ಯಾಕೆಂದ್ರೆ ಸುಳ್ಳು ಹೇಳ್ಕೊಂಡು ಕೂತಿದ್ರೆ ಎಲ್ಲಿಂದ ಆಗತ್ತದು? 7ನೇ ಮನೆಯಲ್ಲಿ ರಾಹು ಕೂತಿದ್ರೆ ಮದುವೆ ಪ್ರಾಬ್ಲಮ್, 8ನೇ ಮನೆಯಲ್ಲಿ ಮಂಗಳ ಕೂತ್ಕೊಂಡ್ರೆ ಗಂಡ ಸತ್ತೋಗ್ತಾನೆ. ಇಂಥ ದರಿದ್ರೆ ಹೇಳೇ ನಮ್ಮ ಜನಾಂಗಕ್ಕೂ ಕೆಟ್ಟ ಹೆಸರು. ನಮ್ಮ ಜನಾಂಗ ಅರ್ಥ ಮಾಡ್ಕೊಳ್ಳಿ, ನಮ್ಮ ಜನಾಂಗಕ್ಕೂ ಕೆಟ್ಟ ಹೆಸರು. ಸರ್ವೇ ಜನ ಸುಖಿನೋ ಭವಂತು. All our life events are based on the planetary position in the Kundali, and it changes with the Dasha Bhukti. Astrology is an ancient subject which helps predict future, and with simple remedies we can overcome the tough times. If you're interested in learning astrology, here is a golden opportunity to learn through Zoom app live sessions. It's a 20 days online course. Morning batch is from 10 to 11 and evening batch is from 10:30 to 11:30 p.m. Already 60,000 plus students have learned astrology from Pandit Dinesh Guruji and predicting their future, and many have taken this as their profession also. For further details and for registration, contact Nakshatra Nadi. Thank you.